ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ ಬೈ ಶ್ರೀ ಶಂಕರಾಚಾರ್ಯ. ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರಂ ರಚನೆ ಶ್ರೀ ಶಂಕರಾಚಾರ್ಯರು. ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ವರ್ಷಿಷ್ಠಾಂತೆ ವಸದೃಷಿಗಣೈಃ ಆವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತ ಚಿನ್ಮುದ್ರಮಾನಂದಮೂರ್ತಿಂ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೆ. ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ವರ್ಷಿಷ್ಠಾಂತೆ ವಸದೃಷಿಗಣೈಃ ಆವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತ ಚಿನ್ಮುದ್ರಮಾನಂದಮೂರ್ತಿಂ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೆ. I worship Sri Dakshinamurti, who is found surrounded by a group of rishis who are his students. They are elderly and well versed in the knowledge of Brahman. But Sri Dakshinamurti looks young and reveals the truth of the ultimate reality through silence. And by means of a mudra called Chinmudra, he is the king among teachers. He is brimming with ananda that is expressed through a smile on his face. He seems to revel in his own self. I worship such Sri Dakshinamurti. ತನ್ನ ಶಿಷ್ಯರಾದ ಋಷಿಗಣಗಳಿಂದ ಆವೃತನಾಗಿ ಕಂಡುಬರುವ ಶ್ರೀ ದಕ್ಷಿಣಾಮೂರ್ತಿಯನ್ನು ನಾನು ಪೂಜಿಸುತ್ತೇನೆ. ಅವರೆಲ್ಲರೂ ಹಿರಿಯರು ಮತ್ತು ಬ್ರಹ್ಮಜ್ಞಾನವನ್ನು ಚೆನ್ನಾಗಿ ಅರಿತವರು. ಆದರೆ ಕಿರಿಯನಂತೆ ಕಂಡುಬರುವ ದಕ್ಷಿಣಾಮೂರ್ತಿಯು ಚಿನ್ಮುದ್ರೆ ಎಂಬ ಸಾಧನದಿಂದ ಮತ್ತು ಮೌನದ ಮುಖಾಂತರ ಅಂತಿಮ ಅಸ್ತಿತ್ವವಾದ ಸತ್ಯವನ್ನು ಪ್ರಕಟಪಡಿಸಿದ್ದಾನೆ. ಗುರುಗಳಿಗೆ ರಾಜನು ಈತ. ತನ್ನ ವದನದ ಮೇಲೆ ಮೂಡಿರುವ ಮಂದಹಾಸದ ಮೂಲಕ ವ್ಯಕ್ತವಾಗುವ ಆನಂದದಿಂದ ಆತನು ತುಂಬಿ ತುಳುಕುತ್ತಿದ್ದಾನೆ. ಆತ ತನ್ನಲ್ಲಿಯೇ ಆನಂದ ತುಂದಿಲನಾಗಿದ್ದಾನೆ. ಅಂತಹ ಶ್ರೀ ದಕ್ಷಿಣಾಮೂರ್ತಿಯನ್ನು ನಾನು ಪೂಜಿಸುವೆನು. ಮೌನವ್ಯಾಖ್ಯಾತ್ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ವರ್ಷಿಷ್ಠಾಂತೆ ವಸದೃಷಿಗಣೈಃ ಆವೃತಂ ಬ್ರಹ್ಮನಿಷ್ಠೈಃ ಆಚಾರ್ಯೇಂದ್ರಂ ಕರಕಲಿತ ಚಿನ್ಮುದ್ರಮಾನಂದಮೂರ್ತಿಂ ಸ್ವಾತ್ಮಾರಾಮಂ ಮುದಿತವದನಂ ದಕ್ಷಿಣಾಮೂರ್ತಿಮೀಡೆ.